CWRC ಆದೇಶವನ್ನು ಖಂಡಿಸಿ ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿಧ್ವನಿ ನ್ಯೂಸ್ನೊಂದಿಗೆ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಅವರೇ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ ಏನು ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರಿ. ಬಂದಿನ ರೂಪುರೇಷೆಗಳು, ತಯಾರಿಗಳು ಹೇಗಿದೆ ಅನ್ನುವಂಥದ್ದು? ಆಗಸ್ಟ್ 13 ಪ್ರಚಂಡ ಬಂದ್, ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಆಗುತ್ತೆ. ಸುಮಾರು 2000ಕ್ಕೆ ಮೇಲ್ಪಟ್ಟ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನೂ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ತಾರೆ. ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಓಕೆ, ತಮಿಳುನಾಡಿನ ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ ಅವರ ಆದಿಯಾಗಿ ಎಲ್ಲರೂ ಕೂಡ ಕಸರತ್ತನ್ನು ಮಾಡಿದ್ದಾರೆ ಕಾವೇರಿ ನೀರಿಗಾಗಿ. ಆದರೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಹೋರಾಟಗಳಿಂದ ಇದುವರೆಗೂ ಆ ಒಂದು ನೀರು ಬಿಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಸಾಹಸ ಮಾಡಲಿಲ್ಲ. ಆದರೆ 13ನೇ ತಾರೀಕು ಬಂದಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಂಥ ಬಿಸಿಯನ್ನು ಮುಟ್ಟಿಸ್ತೀರಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು? 13 ತಾರೀಕು ಕರ್ನಾಟಕ ಬಂದ್ ಅಂದರೆ ಅದಕ್ಕಿಂತ ಬಿಸಿ ಇನ್ಯಾವುದಿದೆ? ಅದೇ ಭಾರಿ ಕೊತ 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 ಅಂತ ಕುದೀತದೆ. ಅದೇ ಬಿಸಿ. ಅಂಡೆ ಇಟ್ಟು ನೀರು ಕಾಯಿಸಿದ್ರೆ ಎಷ್ಟು ಬಿಸಿ ಬರುತ್ತೆ, ಅದೇ ಬಿಸಿ. ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಹೌದು, ವಿಜಯ್ ಕರ್ನಾಟಕ ಬರ್ತಾ ಇದ್ದಾರೆ. ನಾವು ವಿಜಯ್ ವಿರುದ್ಧ ಏರ್ಪೋರ್ಟ್ನಲ್ಲಿ ಆವತ್ತು ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ. ಓಕೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಅನ್ನೋದು? ಬಂದು ಆವತ್ತು ಇದು ಬಂದ್ ಆವತ್ತು ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನವನದವರೆಗೆ ಮೆರವಣಿಗೆ ಮಾಡೋ ಮೂಲಕ ಬಂದ್ ಆರಂಭ ಆಗುತ್ತೆ. ಓಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಆಗತ್ತಾ ಅನ್ನೋ? ಅವ್ರ ಸಭೆ ನಮಗೇನು ಅದೇನು ಮಾಡ್ತಾರಂತೆ ಯಾರು ಗೊತ್ತು? ಅವ್ರ ಸಭೆಯಲ್ಲಿ ಏನು ಮಾಡ್ತಾರಂತೆ ಯಾರು ಗೊತ್ತು? ನಾವು 13 ಬಂದ್ ಕರೆದಿದ್ದೇವೆ. 13 ಬಂದ್ ಆಗತ್ತೆ. 13 ಬಂದ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ಇದು ಐತಿಹಾಸಿಕವಾದಂಥ ಕನ್ನಡಿಗರ ಬಂದ್. ಬಸ್ಸುಗಳು ಓಡಾಡಲ್ಲ, ಸಂಪೂರ್ಣ ಬಸ್ಸು ಓಡಾಡಲ್ಲ, ರಿಕ್ಷಾ ಓಡಾಡಲ್ಲ, ಜೆಟ್ಗ ಓಡಾಡಲ್ಲ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. CWRC ಆದೇಶವನ್ನು ಖಂಡಿಸಿ ಆಗಸ್ಟ್ 13ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿಧ್ವನಿ ನ್ಯೂಸ್ನೊಂದಿಗೆ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಅವರೇ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗಾಗಲೇ ಏನು ಆಗಸ್ಟ್ 13ನೇ ತಾರೀಕಿನಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರಿ. ಬಂದಿನ ರೂಪುರೇಷೆಗಳು, ತಯಾರಿಗಳು ಹೇಗಿದೆ ಅನ್ನುವಂಥದ್ದು? ಆಗಸ್ಟ್ 13 ಪ್ರಚಂಡ ಬಂದ್, ಕರ್ನಾಟಕ ಬಂದ್. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಆಗುತ್ತೆ. ಸುಮಾರು 2000ಕ್ಕೆ ಮೇಲ್ಪಟ್ಟ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಇನ್ನೂ ಸಾವಿರಾರು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ತಾರೆ. ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಓಕೆ, ತಮಿಳುನಾಡಿನ ಈ ಹಿಂದೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಜಯಲಲಿತಾ ಅವರ ಆದಿಯಾಗಿ ಎಲ್ಲರೂ ಕೂಡ ಕಸರತ್ತನ್ನು ಮಾಡಿದ್ದಾರೆ ಕಾವೇರಿ ನೀರಿಗಾಗಿ. ಆದರೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಹೋರಾಟಗಳಿಂದ ಇದುವರೆಗೂ ಆ ಒಂದು ನೀರು ಬಿಡುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಸಾಹಸ ಮಾಡಲಿಲ್ಲ. ಆದರೆ 13ನೇ ತಾರೀಕು ಬಂದಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಂಥ ಬಿಸಿಯನ್ನು ಮುಟ್ಟಿಸ್ತೀರಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದು? 13 ತಾರೀಕು ಕರ್ನಾಟಕ ಬಂದ್ ಅಂದರೆ ಅದಕ್ಕಿಂತ ಬಿಸಿ ಇನ್ಯಾವುದಿದೆ? ಅದೇ ಭಾರಿ ಕೊತ 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 ಅಂತ ಕುದೀತದೆ. ಅದೇ ಬಿಸಿ. ಅಂಡೆ ಇಟ್ಟು ನೀರು ಕಾಯಿಸಿದ್ರೆ ಎಷ್ಟು ಬಿಸಿ ಬರುತ್ತೆ, ಅದೇ ಬಿಸಿ. ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಹೌದು, ವಿಜಯ್ ಕರ್ನಾಟಕ ಬರ್ತಾ ಇದ್ದಾರೆ. ನಾವು ವಿಜಯ್ ವಿರುದ್ಧ ಏರ್ಪೋರ್ಟ್ನಲ್ಲಿ ಆವತ್ತು ಏರ್ಪೋರ್ಟ್ ಮುತ್ತಿಗೆ ಹಾಕ್ತೀವಿ. ಓಕೆ, ಎಲ್ಲಿಂದ ಪ್ರಾರಂಭ ಆಗುತ್ತೆ ಬೆಂಗಳೂರಿನಲ್ಲಿ ಬಂದು ಪ್ರತಿಭಟನೆ ಅನ್ನೋದು? ಬಂದು ಆವತ್ತು ಇದು ಬಂದ್ ಆವತ್ತು ಟೌನ್ ಹಾಲಿಂದ ಸ್ವಾತಂತ್ರ್ಯ ಉದ್ಯಾನವನದವರೆಗೆ ಮೆರವಣಿಗೆ ಮಾಡೋ ಮೂಲಕ ಬಂದ್ ಆರಂಭ ಆಗುತ್ತೆ. ಓಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಸರ್ವ ಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಆ ಸಭೆ ನಂತರದಲ್ಲಿ ಏನಾದರೂ ಬದಲಾವಣೆಗಳು ಆಗತ್ತಾ ಅನ್ನೋ? ಅವ್ರ ಸಭೆ ನಮಗೇನು ಅದೇನು ಮಾಡ್ತಾರಂತೆ ಯಾರು ಗೊತ್ತು? ಅವ್ರ ಸಭೆಯಲ್ಲಿ ಏನು ಮಾಡ್ತಾರಂತೆ ಯಾರು ಗೊತ್ತು? ನಾವು 13 ಬಂದ್ ಕರೆದಿದ್ದೇವೆ. 13 ಬಂದ್ ಆಗತ್ತೆ.
13 ಬಂದ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ಇದು ಐತಿಹಾಸಿಕವಾದಂಥ ಕನ್ನಡಿಗರ ಬಂದ್. ಬಸ್ಸುಗಳು ಓಡಾಡಲ್ಲ, ಸಂಪೂರ್ಣ ಬಸ್ಸು ಓಡಾಡಲ್ಲ, ರಿಕ್ಷಾ ಓಡಾಡಲ್ಲ, ಜೆಟ್ಗ ಓಡಾಡಲ್ಲ. ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತುಗಳಾಗಿದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.